ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಒದ್ದಾಡ್ತಾ ಇದ್ರೆ ಈ ಶಾಸಕ ಮಾತ್ರ ಡೋಂಟ್ ಕೇರ್ ಅಂತಿದ್ದಾರೆ. ರೈತರ ಹೋರಾಟದ ಮಧ್ಯೆ ವಿದೇಶಕ್ಕೆ ಹಾರಿದಂತ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಮೇಲ್ಕೋಟೆ ಕ್ಷೇತ್ರದ ರೈತ ಸಂಘದ ಏಕೈಕ ಶಾಸಕ. ರೈತರು ನೀರಿಲ್ಲ ಅಂತೇಳಿ ಪರದಾಡ್ತಾ ಇದ್ರೆ ಇವ್ರು ಮಾತ್ರ ವಿದೇಶಕ್ಕೆ ಹಾರಿದ್ದಾರೆ. ಇದೇನಾ ರೈತರ ಪರ, ರೈತ ಹಿತಾಸಕ್ತಿ ನಿಮ್ಮ ಮಾತುಗಳು, ಇದೇನಾ ನಿಮ್ಮ ನಡೆ? ಮೇಲುಕೋಟೆ ಕ್ಷೇತ್ರದ ರೈತ ಸಂಘದ ಏಕೈಕ ಶಾಸಕರು ದರ್ಶನ್ ಪುಟ್ಟಣ್ಣಯ್ಯ ಶಾಸಕರಾದ ಬಳಿಕ 17ನೇ ಬಾರಿ ವಿದೇಶಕ್ಕೆ ತೆರಳಿದ್ದಾರೆ. ಇತ್ತ ರೈತರು ನಾಲೆಗೆ ನೀರ್ ಹರಿಸಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ರೆ, ದಿನನಿತ್ಯವೂ ಪ್ರತಿಭಟನೆ ಮಾಡ್ತಾ ಇದ್ರೆ, ರೈತ ಸಂಘದಿಂದ ಗೆದ್ದ ಏಕೈಕ ಶಾಸಕರಾಗಿದ್ರು ಕೂಡ ರೈತರ ಜೊತೆಗೆ ನಿಲ್ತಾ ಇಲ್ಲ. ಕ್ಷೇತ್ರದಿಂದ ನಾಪತ್ತೆ ಆಗಿದ್ದಾರೆ. ಚುನಾವಣೆ ವೇಳೆ ರೈತರ ಜೊತೆಗಿದ್ದು ಹೋರಾಡ್ತೀನಿ ಅಂದಿದ್ರು. ವಿದೇಶದ ಕಂಪನಿ ಮಾರಿದ್ದೇನೆ ಮತ್ತೆ ಹೋಗಲ್ಲ ಅಂತ ಹೇಳಿದ್ರು. ಇದೀಗ ಪದೇ ಪದೇ ವಿದೇಶಕ್ಕೆ ತೆರಳ್ತಾ ಇರೋದಕ್ಕೆ ಕ್ಷೇತ್ರದ ಜನರು ಈಗ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರೈತರ ಹೋರಾಟಕ್ಕೆ ಕೈಕೊಟ್ಟು ವಿದೇಶಕ್ಕೆ ತೆರಳಿದ್ರಿಂದ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈ ಭಾಗದ ರೈತರಿಗೆ ಮಳೆ ಇಲ್ಲದೆ ಬೆಳೆ ಬೆಳೆಯೋದಕ್ಕಾಗ್ತಿಲ್ಲ. ನಾಲೆಗೆ ನೀರ್ ಬಿಡಿ ಅಂತ ದಿನನಿತ್ಯ ಪ್ರತಿಭಟನೆ ಮಾಡ್ತಿದ್ದಾರೆ. ಆದ್ರೆ ದರ್ಶನ್ ಪುಟ್ಟಣ್ಣಯ್ಯ ಏನಿದ್ದಾರೆ, ನಾವು ಮೊದಲಿಂದ ಗಮನಿಸ್ತಾ ಇದ್ವಿ, ಬಹಳ ಸಿಂಪಲ್ ಮನುಷ್ಯ, ರೈತರ ಜೊತೆಗಿರ್ತಾರೆ. ಎಲ್ಲಿಗೆ ಹೋಗ್ಬೇಕು ಅಂದ್ರೂ ಟ್ರೈನಲ್ಲೇ ಮೆಟ್ರೋದಲ್ಲೇ ಓಡಾಡ್ತಾರೆ, ಕಾರ್ ಬಳಸಲ್ಲ, ಭಾರಿ ಜನಪರವಾಗಿರ್ತಾರೆ ಅಂತ. ಬಟ್ ಈಗ ಜನರ ಜೊತೆಗೆ ಇರ್ಬೇಕಾದಂತ ಸಮಯ ಇದು. ಇಂಥ ಸಮಯದಲ್ಲಿ ವಿದೇಶಕ್ಕೆ ಹಾರಿದ್ಯಾಕೆ? ಪದೇ ಪದೇ ವಿದೇಶಿ ಪ್ರಯಾಣವನ್ನ ಬೆಳೆಸ್ತಿರೋದ್ಯಾಕೆ? ರೈತರ ಜೊತೆಗೆ ಯಾಕೆ ನಿಲ್ತಾ ಇಲ್ಲ? ರೈತರ ಪರವಾಗಿ ಪ್ರತಿಭಟನೆಯಲ್ಲಿ ಯಾಕೆ ಭಾಗಿಯಾಗ್ತಾ ಇಲ್ಲ? ಈ ಪ್ರಶ್ನೆಗಳು ಸಹಜವಾಗಿಯೇ ರೈಸ್ ಆಗ್ತಿವೆ.